ಸರ್ ಮನುವಾದವನ್ನು ವಿರೋಧಿಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮನುಸ್ಮೃತಿಯನ್ನು ಸುಟ್ಟಿ ಸಂವಿಧಾನ ಮಾಡ್ತಾರೆ. ಬಟ್ ಈ ಒಂದು ಪುಸ್ತಕ ಏನಿದೆ ಸಂವಿಧಾನ, ಹಿಂದೂ ರಾಷ್ಟ್ರ ಸಂವಿಧಾನ ಏನು ಮಾಡ್ತಾ ಇದ್ದಾರೆ, ಅದರಲ್ಲಿ ಮನುಸ್ಮೃತಿ ಮತ್ತು ಚಾಣಕ್ಯನ ಒಂದಷ್ಟು ವಿಚಾರಗಳನ್ನು ಇಟ್ಕೊಂಡು 501 ಪುಟಗಳ ಒಂದು ಸಂವಿಧಾನ ಮಾಡ್ತಿರೋದು. ಆ ಥರದ ಮನುವಾದವನ್ನೇ ಮತ್ತೆ ತರ್ತಿರುವಂಥದ್ದು ಎಲ್ಲವೂ ಮಿಸ್ಇಂಟರ್ಪ್ರಿಟೆಡ್ ತಾನೆ. ಮನುವನ್ನ ಇವರೆಲ್ಲರೂ ಮುಂಚೆಯಿಂದನೂ ಇದು ಮಾಡ್ಕೊಂಡು ಸಪೋರ್ಟ್ ಮಾಡ್ಕೊಂಡೇ ಬಂದವರು. ಹಾಗಾಗಿ ಅಗೇನ್ ಎಲ್ಲಿವರೆಗೂ ಹೋಗುತ್ತೆ, ಏನು ಮಾಡ್ತಾರೆ ಇವರು? ಸರಿ, ಹಿಂದೂ ರಾಷ್ಟ್ರ ಅಂತ ಮಾಡಿಬಿಡ್ತಾರೆ, ಮುಂದಕ್ಕೇನು? ಮುಸ್ಲಿಮರು ಏನಾಗ್ತಾರೆ, ಇಲ್ಲಿ ಸೆಕೆಂಡ್ ಕ್ಲಾಸ್ ಸಿಟಿಸನ್ಸ್ ಅಂತ ಆಗ್ತಾರೆ. ಸರಿ, ಅವರ ವಿರುದ್ಧ ಹೊಡೆದಾಡ್ಕೊಂಡೇ ಬಿದ್ದಿರ್ಬೇಕು ನೀವು. ಇಲ್ಲಿರೋ ನೆಕ್ಸ್ಟು ಅದರಿಂದ ಏನಾದ್ರು ಕೆಲಸ ಸಿಗುತ್ತೆ ಯಾರಿಗಾರು? ಕೆಲಸ ಸಿಗೋದು ಯಾರಿಗೆ ಅಂದರೆ ದಂಗೆ ಮಾಡುವಂಥವ್ರಿಗೆ, ಕೋಮು ದಂಗೆಗಳನ್ನ ಮಾಡುವಂಥವ್ರಿಗೆ, ಮಸೀದಿ ಮುಂದೆ ಹೋಗಿ ನಿಂತ್ಕೊಂಡು DJ ಮ್ಯೂಸಿಕ್ ಹಾಕೊಂಡು ಡ್ಯಾನ್ಸ್ ಮಾಡೋವಂಥವ್ರಿಗೆ, ಒಬ್ರನ್ನೊಬ್ಬರನ್ನ ಕೊಲ್ಲೋರಿಗೆ, ಇಂಥವ್ರ ಕೆಲಸ ಸಿಗುತ್ತೆ. ಮಿಕ್ಕಿದವ್ರಿಗೆ ಏನು ಸಿಗುತ್ತೆ? ಇವರು ಬದಲಾವಣೆಯಿಂದ ಏನು ಬೆಟರ್ಮೆಂಟ್ ಆಗುತ್ತೆ ಅಂತ ಹೇಳಿದ್ರೆ ನಿಜವಾಗ್ಲೂ ಖಂಡಿತ ಮಾಡ್ಬೋದು. ಇವರು ಹೇಳೋದ್ರಿಂದ ಏನು ಬೆಟರ್ಮೆಂಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸರಿ, ಇವರು ಹೊಸ ಸಂವಿಧಾನ ಅಂತ ಏನಿತ್ತು, ಮನುಸ್ಮೃತಿಯಲ್ಲಿ ಏನಿತ್ತು ಅಂತ ಯಾರಿಗೂ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿಲ್ಲ, ಸುಮಾರು ಜನಕ್ಕೆ. ಅವ್ನು ಕೇಳಿ ಅಂತ ಈ UCC ತಂದ್ರಲ್ಲ ಹಾಗೆ, ಅದ್ರಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಸೊ ಏನೋ ಗೊತ್ತಿಲ್ಲದಿರೋ ಒಂದು ಸುಮ್ಮನೆ ಇದ್ರಲ್ಲಿ ತಮಿಳಲ್ಲಿ ಒಂದು ಬೂಚಾಂಡಿ ಕಾಟ್ರದ ಅಂತ ಹೇಳ್ತಾರೆ, ಅಲ್ಲೇನೋ ಇದೆ ಅಂತ ಏನೂ ಇರಲ್ಲ ಅಲ್ಲಿ. ಸೊ ಅಲ್ಲಿದೆ, ಇಲ್ಲಿದೆ, ಅದಿದೆ, ಇದಿದೆ ಅಂತ ಹೇಳ್ತಾ ಇರ್ತಾರೆ. ಸುಮ್ಮನೆ ಇವೆಲ್ಲ ಡೈವರ್ಷನ್ ಟೆಕ್ನಿಕ್ಸ್ ಅಷ್ಟೇ, ಇವಾಗಲೂ ಮಾಡ್ತಾ ಇರೋದಷ್ಟೇ. ಇವ್ರ ಅಪ್ಪ ಬಂದ್ರೂ ಸಂವಿಧಾನ ಬದಲಾವಣೆ ಮಾಡೋಕ್ಕಾಗಲ್ಲ. ಯಾಕಂದರೆ ಭಾರತದ ಜನಗಳ ಪ್ರಜ್ಞೆ ಅಷ್ಟೊಂದೆಲ್ಲ ಹಾಳಾಗಿಲ್ಲ. ಇವ್ರು ಏನೇ ಡೈವರ್ಟ್ ಮಾಡಿದ್ರು ಅದು ತುಂಬ ಒಂದು ಸರ್ಟನ್ ಕ್ಲಾಸ್ಗೆ ಅಷ್ಟೇ ಸೀಮಿತವಾಗಿದೆ. ಯಾರು ತಮ್ಮನ್ನು ತಾವು ಮೇಲ್ವರ್ಗ ಅಂತ ಅನ್ಕೊಂಡಿದ್ರು, ಅಥವಾ ಇವರು ಅದೇ ನಮ್ಮ ಮೇಲ್ವರ್ಗದ್ದೇ ನಮ್ಮ ಐಡೆಂಟಿಟಿ ಅಂತ ಬೇರೆ ಎಲ್ಲೂ ಐಡೆಂಟಿಟಿಗಳನ್ನ ಉಳಿಸ್ಕೊಳ್ದೆ ಬೆಳೆಸ್ಕೊಳ್ದೆ ಬರೀ ಆ ಐಡೆಂಟಿಟಿಲಿ ಬದುಕ್ತೀವಿ ಅಂತ ಅಂದ್ಕೊಂಡು ಹೋದ್ರು, ಅಂಥವ್ರಿಗಷ್ಟೇ ಇವೆಲ್ಲ ನೇರವಾಗಿ ತಲುಪ್ತಾ ಇರುತ್ತೆ. ಮಿಕ್ಕಿದವ್ರೆಲ್ಲ ಮ್ಯಾನಿಪುಲೇಟೆಡ್ ಅಷ್ಟೇ. ಅವ್ರಿಗೆ ಯಾವ್ದು ಸತ್ಯ ಗೊತ್ತಾಗುತ್ತೋ ಅವರೆಲ್ಲರೂ ತಿರುಗಿ ಬೀಳ್ತಾರೆ. ಗೊತ್ತಾ, ಯಾವುದು ಜಾಸ್ತಿ ಸಣ್ಣಿಲ್ಲ. ಜೊತೆಗೆ ಅದೇ ಪೊಳ್ಳು, ಇದೆಲ್ಲ ಪೊಳ್ಳು. ಧರ್ಮ ಅಂದ್ರೇನೆ ಏನು? ಅಧರ್ಮದ ವಿರುದ್ಧದ ಪದ ಅಲ್ವಾ ಧರ್ಮ ಅಂದರೆ. ಅಧರ್ಮ ಅಂದ್ರೇನು? ಕೆಟ್ಟ ಕೆಲಸ. ಅಂದರೆ ಧರ್ಮ ಅಂದ್ರೇನು? ಒಳ್ಳೆ ಕೆಲಸ ಅಷ್ಟೇ. ಈಗ ಯಾವುದೇ ಹಿಂದೂ ಮುಸ್ಲಿಮ ಎಲ್ಲನೂ ಅಷ್ಟೇ. ಧರ್ಮಾಂಧತೆ ಎಲ್ಲಿದ್ರೂ ಡೇಂಜರೇ. ಇವ್ರುಗಳಿಗೂ ಮುಸ್ಲಿಂ ಆತಂಕವಾದಿಗಳಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ಅವರು ಧರ್ಮದ ಆಧಾರದ ಮೇಲೆ ಜನಗಳನ್ನ ಹೊಡಿತಾರೆ, ಇವರು ಧರ್ಮದ ಆಧಾರದ ಮೇಲೆ ಜನಗಳನ್ನ ಹೊಡಿತಾ ಇದ್ದಾರೆ. ಇವನು ಯಾವ ಅಧಿಕಾರದಲ್ಲಿದ್ರು, ಪ್ರಧಾನಿ ಆಗಿದ್ರು, ಚೀಫ್ ಮಿನಿಸ್ಟರ್ ಆಗಿದ್ದು, ಏನಾಗಿದ್ರು, ಅವನು ಧರ್ಮದ ಆಧಾರದ ಮೇಲೆ ಜನಗಳನ್ನ ಹೊಡಿತಾ ಇದ್ದಾನೆ ಅಂದರೆ ಜನರಲ್ಲಿ ಆತಂಕ ಸೃಷ್ಟಿಸ್ತಾ ಇದ್ದಾನೆ. ಅದು ಧರ್ಮದ ಆಧಾರದ ಮೇಲೆ. ಸೊ ಇವನು ಧಾರ್ಮಿಕ ಆತಂಕವಾದಿ. ಅವನು ಪ್ರಧಾನಿ ಆಗಿದ್ರು ಅಷ್ಟೇ ಒಬ್ಬ ಟೆರರಿಸ್ಟ್, ನಾರ್ಮಲ್ ಟೆರರಿಸ್ಟ್. ಅವನು ಮುಸ್ಲಿಂ ಧಾರ್ಮಿಕ ಆತಂಕವಾದಿ ಏನಿದ್ದಾನೆ ಅವನಿಗೂ ಏನು ವ್ಯತ್ಯಾಸ ಇಲ್ಲ. ಕೊನೆಯದಾಗಿ 2 ಘಟನೆಗಳಾಯ್ತು ಸರ್. ಒಂದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆ, ಅದೇ ನೀವು ಹೇಳಿದಾಗೆ ಪುಣ್ಯಸ್ನಾನದ ಬಗ್ಗೆ ಒಂದಷ್ಟು ಮಾತಾಡಿದ್ರು. ಈಗ ನಿನ್ನೆ ಪ್ರಶಾಂತ್ ಸಂಬರ್ಗಿ ಅವರು ಪ್ರಕಾಶ್ ರೈ ಅವರನ್ನು ಪೋಸ್ಟನ್ನು ಇಟ್ಕೊಂಡು AI ಸೃಷ್ಟಿ ಮಾಡಿರುವಂಥ ಒಂದು ಸ್ನಾನ ಮಾಡ್ತಾರೆ, ಪುಣ್ಯ ಸ್ನಾನ. ಇದಾದ್ಮೇಲೆ ಆದರೂ ಅವರು ಪಾಪಗಳೆಲ್ಲ ಕರಗಲಿ ಅಂತ ಅಂದ್ಬಿಟ್ಟು ಹೇಳಿಕೆ ಕೊಟ್ಟಿದ್ರು. ಅದ್ರ ಮೇಲೆ ವಿರುದ್ಧವಾಗಿ ಕೋರ್ಟ್ ಮೇಲೆ ಮೆಟ್ಲೇರಿದ್ದಾರೆ ಅವರು. ಅಲ್ಲ, ಗಂಗೆಯಲ್ಲಿ ಮುಳುಗೋದ್ರಿಂದ ಪಾಪ ಕರಗಲಿಕ್ಕೆ ಸಾಧ್ಯನಾ? ಅಂದರೆ ಪಾಪ ಮಾಡ್ಬಿಟ್ಟು ಗಂಗೆಯಲ್ಲಿ ಮುಳುಗ್ಬಿಟ್ರೆ ಆಯ್ತಾ? ಪಾಪ ಕರಗಬೇಕಾದ್ರೆ ಪಾಪ ಮಾಡಬಾರ್ದು ಫಸ್ಟ್ ಆಫ್ ಆಲ್. ಪಾಪಿಗಳಿಗೆಲ್ಲ ಪಾಪ ಗಂಗೆ ಏನು ಮಾಡ್ತಾಳೆ? ಗಂಗೆ ಜಲ, ಜೀವನದಿ, ಪ್ರಕೃತಿಯ ಒಂದು ಶಕ್ತಿ ಅದು. ಅದನ್ನು ನೀವು ಮ್ಯಾನಿಪುಲೇಟ್ ಮಾಡಿ ಮಿಸ್ಯೂಸ್ ಮಾಡ್ಕೊಂಡು ಕೂತ್ಕೊಂಡಿದ್ರೆ ಅದ್ರದ್ದು ಏನೂ ಆಗಲ್ಲ. ಫೈನಲಾಗಿ ಜನ ತುಂಬ ದಿವಸ ಮುಟ್ಟಾಳರಾಗಿ ಜನಗಳನ್ನ ಉಳ್ಸೋಕ್ಕೆ ಸಾಧ್ಯ ಇಲ್ಲ. ಒಂದಷ್ಟು ದಿವಸ ಎಲ್ಲಿ ತನಕ ಅಧಿಕಾರ ಇರುತ್ತೋ ಅಲ್ಲಿ ತನಕ ನಡೆಯುತ್ತೇವಲ್ಲ. ಅಧಿಕಾರ ಹೇಳಿದ್ ನಿಮ್ಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಸುದೀರ್ಘವಾದ ಮತ್ತೆ ಥ್ಯಾಂಕ್ ಯು ಸೊ ಮಚ್ ಸರ್. ಎಸ್, ಇದಿಷ್ಟು ಕಿಶೋರ್ ಕುಮಾರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶ್ಯಾಮ್ ಜೊತೆ ಲೋಕೇಶ್, ನ್ಯೂಸ್ ಫಸ್ಟ್ ಬೆಂಗಳೂರು.